ಏನು 2 ಕೋಟಿ ಚಿಲ್ಲರೆ 2.2 ಕೋಟಿ ರೂಪಾಯಿದು ಏನು ಅಕ್ಕಿ ಕಳ್ಳತನ ಆಗಿದೆ ಶಾಪೂರ್ ಅಲ್ಲಿ ಯಾದಗಿರಿ ಜಿಲ್ಲೆಯ ಆಗಿನ ಡೆಪ್ಟಿ ಡೈರೆಕ್ಟರ್ ಆಗಿರುವ ಶ್ರೀ ಭೀಮರಾವ್ ಅವರು 23/11/2023 ಕಂಪ್ಲೇಂಟ್ ಕೊಟ್ಟಿದ್ದರು ಶಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ. ಏನಂದ್ರೆ 6077 ಕ್ವಿಂಟಲ್ ಅಕ್ಕಿ ಮಿಸ್ಸಿಂಗ್ ಇದೆ ನಮ್ಮ ಗೋಡಾನ್ನಲ್ಲಿ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಖುದ್ ಇವರೇ ಕಂಪ್ಲೇಂಟ್ ಕೊಡ್ತಾರೆ. ಇವತ್ತಿನ ದಿವಸ ಖುದ್ ಇವರೇ A14 ಆರೋಪಿ ಆಗಿದ್ದಾರೆ. ಯಾಕೆ A14 ಆರೋಪಿ ಆಗಿದ್ದಾರೆ ಅಂತಂತಂದ್ರೆ ಯಾರು ಗೋಡನ್ ಇನ್ಚಾರ್ಜ್ ಇದ್ದಾರೆ A1 A2 ಅವರನ್ನು ಬಂಧಿಸಿ ಯಾರು ಪೊಲೀಸರು ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಗೊತ್ತಾಗುತ್ತಂತಂದ್ರೆ ಕಳೆದ 15 ತಿಂಗಳು ಅಥವಾ 1.5 ವರ್ಷದಿಂದ ಅವರು ಅಕ್ಕಿಯಲ್ಲಿಂದ ಕಳ್ಳತನ ಮಾಡಿ ಖುಲ್ಲಾ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡುವಾಗ ಏನಂತಂತಂದ್ರೆ ಎವ್ರಿ ಮಂತ್ ಸ್ಟಾಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಬೇಕು ಡೆಪ್ಟಿ ಡೈರೆಕ್ಟರ್ ಅವರು. ಅಂದ್ರೆ ಆಗಿನ ಡೆಪ್ಟಿ ಡೈರೆಕ್ಟರ್ ಯಾದಗಿರ್ ಭೀಮರಾವ್ ಅವರು ಚೆಕ್ ಮಾಡಿ ಸ್ಟೇಟ್ಮೆಂಟ್ ಸೈನ್ ಮಾಡಿ ಚೆಕ್ ಮಾಡಬೇಕು. ಸೈನ್ ಮಾಡಿಕೊಡೋದು ಒಂದೇ ಅಲ್ಲ, ಅಲ್ಲಿ ಪ್ರೆಸೆಂಟ್ ಇದೆ ಇಲ್ಲ ಅಂತಾನು ಚೆಕ್ ಮಾಡಬೇಕು. ಅದು ಬಿಟ್ಬಿಟ್ಟು ಇವ್ರು ಎವ್ರಿ ಮಂತ್ 50,000 ಲಂಚ ತಗೊಳ್ಳೋದ್ರ ಮೂಲಕ ಹಂಗೆ ವಿತೌಟ್ ಚೆಕ್ ಮಾಡಲ್ದೇನೆ ಸೈನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಇದರಿಂದ ಕ್ಲಿಯರ್ ಆಗಿ ಏನು ಗೊತ್ತಾಗುತ್ತೆ ಅಂತಂದ್ರೆ ಇವರು ಕೂಡ ಶಾಮೀಲಾಗಿದ್ದಾರೆ ಆ ಅಕ್ಕಿ ಕಳ್ಳತನ 6,077 2,25,00,000 ಸುಮಾರು ಅಕ್ಕಿಯಲ್ಲಿ. ಇದು ಏನು ಅಕ್ಕಿ ಗರೀಬರು ಹೊಟ್ಟಿಗೆ ಹೋಗಬೇಕಾಗಿತ್ತು. ಇದು ಏನು ಬೆಂಗಳೂರಿಂದ ಬರುತ್ತೆ ಅಕ್ಕಿ ಎಲ್ಲಿಗೆ ಎಲ್ಲ ಡಿಸ್ಟ್ರಿಕ್ಟ್ ಗೋಡಾನ್ಗೆ ಬರುತ್ತೆ. ಡಿಸ್ಟ್ರಿಕ್ಟ್ ಗೋಡಾನ್ನಿಂದ ರೇಷನ್ ದುಕಾನ್ಗೆ ಹೋಗುತ್ತೆ. ರೇಷನ್ ದುಕಾನ್ನಿಂದ ಕಾರ್ಡ್ ಹೋಲ್ಡರ್ ಹೋಗ್ಬಿಟ್ಟು ರೇಷನ್ ತೊಗೊಂಡ್ಬಿಟ್ಟು ಮನೆಗೆ ಯೂಸ್ ಮಾಡಲಿ ಅಂತ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡುವ ಅಕ್ಕಿ ಇವತ್ತಿನ ದಿವಸ ಆಫೀಸರ್ ಶಾಮೀಲಾಗಿ 2,25,00,000 ಅಂದಾಜು ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತಂತಂದ್ರೆ ಮಾನ್ಯ DD ಇವತ್ತಿನ ದಿವಸ ಏನು ಶಾಪೂರ್ ಮುಂಚೆ ಯಾದಗಿರಿ ಜಿಲ್ಲೆಯಲ್ಲಿ ಇದ್ರು ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಗುಲ್ಬರ್ಗಕ್ಕೆ ಬಂದಿದ್ದಾರೆ. ಅವರು ಇದರಲ್ಲಿ ಶಾಮೀಲಾಗಿಬಿಟ್ಟು A14 ಅಂತ ಆರೋಪಿ ಇದ್ದಾರೆ. ಇವತ್ತಿನ ದಿವಸ ಮಾನ್ಯ ಪೊಲೀಸ್ DYSP ಅವರು ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಈಗಾಗಲೇ ಶಾಪೂರ್ JMFC ನ್ಯಾಯಾಲಯಕ್ಕೆ. ಏನಂದ್ರೆ 14ನೇ ಆರೋಪಿ ಇವರು ಶ್ರೀ ಭೀಮರಾವ್ ಅವರು ಇದ್ದಾರೆ ಅಂತ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾನು ಗುಲ್ಬರ್ಗ ಜಿಲ್ಲಾಧಿಕಾರಿಗೆ ಮತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಾಗರಿಕ ಸರಬರಾಜು ಅವರಿಗೂ ಕೂಡ ನಾನು ಲೆಟರ್ ಕೊಟ್ಟಿದ್ದೀನಿ ಮತ್ತು ಲೋಕಾಯುಕ್ತ ಕಚೇರಿಗೂ ಕೊಟ್ಟಿದ್ದೀನಿ. ಏನಂತಂದರೆ ಇದು 50,000 ಪ್ರತಿ ತಿಂಗಳು ಲಂಚ ತಗೊಳ್ಳೋದ್ರ ಮೂಲಕ ಅವ್ರು ಸ್ಟೇಟ್ಮೆಂಟ್ ಸೈನ್ ಮಾಡಿಕೊಟ್ಟಿದ್ದಾರೆ. ಕ್ಲಿಯರ್ಲಿ ಏನಂತಂದರೆ ಲಂಚ ತಗೊಳ್ಳೋದು ಪ್ರೂವ್ ಆಗುತ್ತೆ. ಮತ್ತು ಇದೇ ರೀತಿ ಆದಾಗ ಎಲ್ಲ ಇಲಾಖೆಯವರು ಈ ರೀತಿ ಲಂಚದಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದಕ್ಕೋಸ್ಕರ ಕೂಡಲೇ ಕ್ರಮ ತಗೊಂಡ್ಬಿಟ್ಟು ಅವ್ರ ಮೇಲೆ ಆಕ್ಷನ್ ಆಗ್ಬೇಕಂತ ನಾನು ಲೋಕಾಯುಕ್ತದಲ್ಲೂ ಮನವಿ ಮಾಡಿದ್ದೀನಿ. ಇನ್ನೊಂದೇನಂತಂದ್ರೆ ಅವರು ಶ್ರೀ ಭೀಮರಾವ್ ಅವರು ಯಾದಗಿರಿಯಿಂದ ಟ್ರಾನ್ಸ್ಫರ್ ಮಾಡಿ ಗುಲ್ಬರ್ಗಕ್ಕೆ ಬಂದಿದ್ದಾರೆ. ಆದ ಕಾರಣ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಏನು ಮನವಿ ಕೊಟ್ಟಿದ್ದೇನೆ ಅಂದರೆ ಅವರ ಸೇವೆಯನ್ನು ಕೂಡಲೇ ಅಮಾನತಿನಲ್ಲಿ ಇಡಬೇಕು. ನ್ಯಾಯಾಲಯದಲ್ಲಿ ತನಿಖೆ ಆಗಿದೆ, ಈಗ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ವಿಚಾರಣೆ ಮುಗಿಯುವವರೆಗೂ ಅವ್ರನ್ನ ಅಮಾನತಲ್ಲಿ ಇಡಬೇಕು ಮತ್ತು ಇಲಾಖೆ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ನನ್ನ ರಿಕ್ವೆಸ್ಟ್ ಇದೆ. ಇಲ್ಲದಿದ್ದರೆ ಜನರಿಗೆ ಏನು ಸಂದೇಶ ಹೋಗುತ್ತಂತಂದರೆ ಯಾವ ಆಫೀಸರು ತಿಂಗಳ ಮಾಮೂಲಿ ಹಫ್ತಾ ತಗೋತಾರ ಮತ್ತು ಸಿಕ್ಬಿದ್ರೂ ಏನೂ ಆಗೋದಿಲ್ಲ, ಹಿಂಗೆ ನಡೀತಾ ಇರುತ್ತೆ ಅಂತ ಸರ್ಕಾರ ಮೇಲೆ ಒಂದು ಭ್ರಷ್ಟ ವ್ಯವಸ್ಥೆ ಇದೆ ಅಂತ ಜನರಿಗೆ ಗೊತ್ತಾಗುತ್ತೆ. ಇದರಿಂದ ಅದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.